ಟಿಕೆಟ್ ಘೋಷಣೆ ಆಗಿದ್ದಕ್ಕೆ ತುಂಬ ಸಂತೋಷ. ಅದರ ಜೊತೆಗೆ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಂದ ನಮ್ಮ ರಾಜ್ಯ ಸರ್ಕಾರ ಇಲ್ಲಿವರೆಗೂ ನಾವು ತುಂಬ ಧನ್ಯವಾದ ತಿಳಿಸ್ತೀವಿ. ಯಾಕಂದ್ರೆ ನಮ್ಮ ಕುಟುಂಬಕ್ಕೆ ಎಲ್ಲರೂ ಅನುಕಂಪದ ಮೇಲೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಹೃದಯದ ಕೃತಜ್ಞತೆ. ಯಾಕಂದ್ರೆ ಸಾಮಾನ್ಯ ಕಾರ್ಯಕರ್ತರು ಕೂಡ ಆಕಾಂಕ್ಷೆ ಅಂತ ಯಾರೂ ಕೂಡ ನಮ್ಮ ತಂದೆಯವರ ಅನುಕಂಪದ ಮೇಲೆ ತಂದೆಯವರ ಪ್ರೀತಿ ವಿಶ್ವಾಸ ಗೌರವ ಸಲುವಾಗಿ ಯಾರೂ ಕೂಡ ಕೇಳಿಲ್ಲ ಟಿಕೆಟ್. ಇಲ್ಲ, ಅದೇನು ಸಂಬಂಧ ಇಲ್ಲ, ಗೊಂದಲವಿಲ್ಲ. ನಮ್ಮ ಸಹೋದರ ಉಮೇಶ್ ಮೀಟಿ ನನ್ನ ಚಿಕ್ಕವ, ಅವನಿಗೆ ಆಶೀರ್ವಾದ ಮಾಡಿದ್ದಾರೆ. ಕುಟುಂಬಕ್ಕೆ ಯಾರಾದರೂ ಆಶೀರ್ವಾದ ಮಾಡಿದ್ರೆ ನಮ್ದು ಆಶೀರ್ವಾದನ ಅವರ ಆಜ್ಞೆಯನ್ನು ಆಶೀರ್ವಾದ ಅಂತ ತಿಳ್ಕೊಂಡು ನಾವು ಪಾಲಿಸ್ತೀವಿ. ನಮ್ಮ ಮುಖಾಂತರ ನಾವೇನೆಂದು ಹೇಳಿಲ್ಲ ಸರ್. ನಾವೆಲ್ಲಿ ಟಿಕೆಟ್ ನಮ್ಗೆ ಕೊಡ್ಬೇಕಂತ ಹೇಳಿಲ್ಲ. ನಮ್ದು ಹೊಲ ಮನಿ ನಮ್ಮ ಮುತ್ಯಂದಲ್ಲ ಅದು. ಅದನ್ನೆಂದು ನಮ್ದೇನು ಪ್ರಾಪರ್ಟಿ ಟೆನೆಟ್ ಹಚ್ಚಕ ನಮ್ದು ಪಿತಾರ್ಜಿತ ಆಸ್ತಿ ಅಲ್ಲ ಅಂತ ಹೇಳಿದ್ದೀವಿ. ಕಡೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತೀವಿ. ಈ ಬಗ್ಗೆ ಜೊತೆಗೆ ನಮ್ದು ಗೆಲುವು ಖಚಿತ. ಯಾಕಂದ್ರೆ ನಮ್ಮ ತಂದೆಯವರು ಇವತ್ತಿಗೆ ಹನ್ನೊಂದು ಚುನಾವಣೆ ಆಯ್ತು, ಪಂಚಾಯತಿಯಿಂದ ಹಿಡ್ಕೊಂಡು ರಾಷ್ಟ್ರ ಮಟ್ಟದವರೆಗೆ ನಮ್ಮನ್ನ ಜನ ಆಶೀರ್ವಾದ ಮಾಡಿ ನಮ್ಮ ತಂದೆಯವರು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಅದೇನಾದ್ರೂ ಎಫೆಕ್ಟ್ ಆಯ್ತು? ಇಲ್ಲ, ನಮ್ಗೇನು ಹಂಗೆ ಅನ್ಸಿಲ್ಲ. ನಿಮ್ಗೆ ಅನ್ಸಿಲ್ಲ? ಇಲ್ಲ, ನಮ್ಗೇನು ಒಂದು ಅನ್ಸಿಲ್ಲ, ಏನು ಗೊತ್ತಿಲ್ಲ. ವಾತಾವರಣ ಚೆನ್ನಾಗಿದೆ. ನಮ್ಮ ಸರ್ಕಾರ ಆಡಳಿತ ಸರ್ಕಾರ ಇರೋದ್ರಿಂದ ಸಾಕಷ್ಟು ಮ್ಯಾನಿಫೆಸ್ಟೋ ಏನು ಪ್ರಣಾಳಿಕೆ ಮಾಡಿದ್ರು ಅವೆಲ್ಲನೂ ಘೋಷಣೆ ಮಾಡಿದ್ದನ್ನು ಚಾಚು ತಪ್ಪದೆ ಎಲ್ಲವೂ ಕೂಡ ಅರ್ಪಿಸಿದ್ದಾರೆ. ಜನರ ಒಂದು ಎಲ್ಲ ಫಲಾನುಭವಿಗಳು ಕೂಡ ಎಲ್ಲರೂ ಅದು ಸದುಪಯೋಗ ಪಡ್ಕೊಂಡಾರ. ಅದರ ಮುಖಾಂತರ ನಮ್ಗೆ ಗೆಲುವು ಖಚಿತ. ಮಂತ್ರ ಜಪಿಸ್ತೀವಿ ಸರ್. ಎಲ್ಲರೂ ಒಗ್ಗಟ್ಟಿನ ಮಂತ್ರ ಅಲ್ರಿ, ಎಲ್ಲರೂ ಕೂಡ ಇದ್ದೇವಲ್ಲ, ಎಲ್ಲರೂ ನಿಮ್ಮ ಟಿ ಬೈ ಕೊಟ್ಟಿದ್ದೀವಿ ಸರ್. ಈಗ ಬಿಜೆಪಿ ಒಳಗೆ ಅಲ್ಲ, ನಮ್ದು ಹಿರಿಯ ನಾಯಕರು ನಮ್ಮಲ್ಲಿ ಇದಾರಲ್ಲ, ನಮ್ಮ ಸರ್ಕಾರದ ಹಿರಿಯ ನಾಯಕರು ಇದಾರೆ.